ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದ್ದ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ. ದೊಡ್ಡ ದೊಡ್ಡ ನಾಯಕರ ನಿದ್ದೆಗೆಡಿಸಿರೋ ಇಡಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಬೇಟೆಯಾಡಿದ್ದಾರೆ. ವಾಲ್ಮೀಕಿ ಹಗರಣ ಇಡಿ ಮಹಾಬೇಟೆ. ದದ್ದಲ್ ನಾಗೇಂದ್ರಗೆ ಬಂಧನದ ಢವಢವ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಅಂದ್ರೆ ಬರೀ ವಿಚಾರಣೆಯಲ್ಲ, ಹಗರಣದ ಆರೋಪ ಹೊತ್ತಿರೋರ ಬುಡವನ್ನೇ ಅಲುಗಾಡಿಸಿದೆ. ಬೆಳ್ಳಂಬೆಳಿಗ್ಗೆಯೇ ಬೆಂಗಳೂರು, ರಾಯಚೂರು, ಬಳ್ಳಾರಿಯಲ್ಲಿ ಬೇಟೆಯಾಡಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಶುರುವಾದ ಇಡಿ ಶೋಧ ಸೂರ್ಯ ಮುಳುಗೋ ಹೊತ್ತಿಗೂ ಕಂಪ್ಲೀಟ್ ಆಗಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಕೇಳಿಬಂದ ದೊಡ್ಡ ಹೆಸರೇ ಮಾಜಿ ಸಚಿವ ನಾಗೇಂದ್ರ ಅವರದ್ದು. ಹೀಗಾಗಿ ನಾಗೇಂದ್ರ ಜನ್ಮವನ್ನೇ ಜಾಲಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಬಿಎಲ್ ಬಳಿ ಇರುವ ಮನೆಗೆ ದಾಳಿ ಮಾಡಿದ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡಿದ್ದಾರೆ. ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ ನಾಗೇಂದ್ರ ಇದ್ದಾಗಲೇ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವ ಮನೆಯಲ್ಲೂ ಶೋಧ ನಡೆಸಿದ್ದು ನಾಗೇಂದ್ರ ಪಿಎ ಹರೀಶ್ನನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಮತ್ತಿಕೆರೆ ಐಸಿಐಸಿಐ ಬ್ಯಾಂಕ್ನಲ್ಲೂ ಪರಿಶೀಲನೆ ನಡೆಸಲಾಗಿದ್ದು ನಾಗೇಂದ್ರರ ಮಾಧ್ಯಮ ಸಲಹೆಗಾರರಿಗೂ ವಿಚಾರಣೆಯ ಬಿಸಿ ಮುಟ್ಟಿಸಿದ್ದಾರೆ. ನಾಗೇಂದ್ರ ಮಾತ್ರವಲ್ಲ, ಶಾಸಕ ಬಸನಗೌಡ ದದ್ದಲ್ಗೂ ಇಡಿ ಅಧಿಕಾರಿಗಳು ದಂಗು ಬಡಿಸಿದ್ದಾರೆ. ರಾಯಚೂರು ಶಾಸಕ ಬಸನಗೌಡ ದದ್ದಲ್ಗೂ ನಡುಕ ಶುರುವಾಗಿದೆ. ಏಕಾಏಕಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಿದ್ದಂತೆ ದಂಗಾಗಿ ಹೋಗಿದ್ದಾರೆ. ಯಲಹಂಕದ ದದ್ದಲ್ ಮನೆಯಲ್ಲಿ ಶೋಧ ನಡೆಸಿದ್ದು ಮನೆಯಲ್ಲಿದ್ದ ಕುಟುಂಬಸ್ಥರ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ದದ್ದಲ್ ಅಳಿಯ ಚನ್ನಬಸವರ ಬಳಿ ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಕೇವಲ ರಾಜಕೀಯ ನಾಯಕರಿಗೆ ಮಾತ್ರವಲ್ಲ, ವಾಲ್ಮೀಕಿ ಬೋರ್ಡ್ ಸಿಬ್ಬಂದಿ ಹಾಗೂ ಬ್ಯಾಂಕ್ ಅಧಿಕಾರಿಗಳ ಬುಡಕ್ಕೂ ಇಡಿ ಬಿಸಿನೀರು ಕಾಯಿಸಿದೆ. ವಾಲ್ಮೀಕಿ ಬೋರ್ಡ್ ಎಂಡಿ ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮ್, ಯೂನಿಯನ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ದೀಪ, ಬ್ರಾಂಚ್ ಹೆಡ್ ಸುಚಿಸ್ಮಿತಾ ಹಾಗೂ ಬ್ಯಾಂಕ್ ಸಿಬ್ಬಂದಿ ಕೃಷ್ಣಮೂರ್ತಿ ಮನೆ ಮೇಲೂ ಇಡಿ ದಾಳಿ ಮಾಡಿದ್ದು ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ವಾಲ್ಮೀಕಿ ಬೋರ್ಡ್ ಹಗರಣದಲ್ಲಿ ಮೊದಲು ಕಾಣುತ್ತಿರೋ ಮುಖವೇ ವಾಲ್ಮೀಕಿ ಬೋರ್ಡ್ ಎಂಡಿ ಪದ್ಮನಾಭ್. ಇವರ ಕಳ್ಳಾಟದ ಡೀಟೇಲ್ಸ್ ನೋಡಿದ್ರೆ ವಾಲ್ಮೀಕಿ ನಿಗಮ ನಂಬಿಕೊಂಡಿರೋರು ಬೆಚ್ಚಿ ಬೀಳಬೇಕು, ಆ ರೀತಿ ಇದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದೆಲ್ಲ ಎಫ್ಡಿ ಹೆಸರಿನ ಕಳ್ಳಾಟ. 187 ಕೋಟಿ ರೂಪಾಯಿ ಪೈಕಿ 50 ಕೋಟಿ ವರ್ಗಾವಣೆ ಮಾಡಿದ್ದ ಸಿಬ್ಬಂದಿ ಎಂಜಿ ರಸ್ತೆಯ ಯುಬಿಐ ಬ್ಯಾಂಕ್ನ ಅಕೌಂಟ್ನಲ್ಲಿ ಎಫ್ಡಿ ಮಾಡಿದ್ರು. ಆದರೆ ಎಫ್ಡಿ ಇಟ್ಟ ದಿನವೇ 40 ಕೋಟಿ ಹಣವನ್ನ ಓವರ್ ಡ್ರಾಫ್ಟ್ ಮಾಡಲಾಗಿತ್ತು. ಸುಮಾರು 40 ಕೋಟಿ ಹಣವನ್ನ ಹೈದರಾಬಾದ್ನ ಆರ್ಬಿಎಲ್ ಬ್ಯಾಂಕ್ ಖಾತೆಗೆ ಓಡಿ ಮಾಡಲಾಗಿತ್ತು. ಇಲಾಖೆಯ ನಿರ್ದೇಶಕರು ಹಾಗೂ ಅಧ್ಯಕ್ಷರ ಗಮನಕ್ಕೆ ತರದೇ ಹಣ ವರ್ಗಾವಣೆ ಮಾಡಿದ್ದು ಸಿಬಿಐ ತನಿಖೆಯಲ್ಲಿ ಬಟಾ ಬಯಲಾಗಿತ್ತು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದೇ ಇಂಟ್ರೆಸ್ಟಿಂಗ್. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಎಸ್ಐಟಿಯಿಂದ ತನಿಖೆ ನಡೆಯುತ್ತಿದ್ದು ಸಿಬಿಐ ತನಿಖೆ ನಡೆಸುವಂತೆ ಯೂನಿಯನ್ ಬ್ಯಾಂಕ್ನಿಂದ ಪತ್ರ ಬರೆಯಲಾಗಿತ್ತು. ಅಲ್ಲದೆ ಎನ್ಆರ್ ರಮೇಶ್ ಸಹ ಇಡಿ ತನಿಖೆಗೆ ಪತ್ರ ಬರೆದು ಒತ್ತಾಯಿಸಿದ್ರು. ಯಾವಾಗ ಇಡೀ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಹಾಗೂ ಹವಾಲಾ ನಂಟಿನ ವಾಸನೆ ಶುರುವಾಯಿತೋ ಸಿಬಿಐ ಅಧಿಕಾರಿಗಳು ಇಡಿಗೆ ಮಾಹಿತಿ ನೀಡಿದ್ರು. ಹೀಗಾಗಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ವಾಲ್ಮೀಕಿ ಹಗರಣದಲ್ಲಿ ಇಡಿ ಎಂಟ್ರಿ ಆಗುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಟ್ಟಿರಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅದೆಲ್ಲ ಅವ್ರು ಗಮನಿಸ್ತಾರೆ, SITನವ್ರು ಗಮನಿಸ್ತಾರೆ, CBIನವ್ರು ಗಮನಿಸ್ತಾರೆ. ಅದನ್ನು ಮಾಹಿತಿಗಳು ತಗೊಂಡು ಅದನ್ನು ವೆರಿಫೈ ಮಾಡ್ಕೊಳ್ತಾರೆ. ಅದು ತನಿಖೆ ನಡೆಯುವಾಗ ನಾವು ಯಾವ ಹೇಳಿಕೆಗಳನ್ನು ಕೂಡ ಕೊಡಬಾರ್ದು, ಕೊಡೋದು ಇಲ್ಲ. ಯಾಕೆಂದರೆ ಅವರು ತನಿಖೆ ಮಾಡಬೇಕಲ್ವಾ. ನೋಡಿ, ಕಾನೂನು ತಂದೆ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತೆ. ನಾವು ಹೇಳೋದಷ್ಟೇ, ಇಡೀ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಇಡಿ ದಾಳಿಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ರೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ. ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಬಿಜೆಪಿ ಹಗರಣವನ್ನ ಏನೋ ಒಂದು ದಿವಸ ರಸ್ತೆ ಮೇಲೆ ಬಂದು ಕೈ ಬಿಡ್ತದೆ ಅಂತ ಹೇಳಿ ಸರ್ಕಾರ ಮಾಡಿತ್ತು. ನಾವಾಗ ಮಾಡಲಿಲ್ಲ. ಅದನ್ನೊಂದು ಎಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಇದರ ಪರಿಣಾಮ
ಈಗಾಗಲೇ ಯೂನಿಯನ್ ಬ್ಯಾಂಕ್ನವರು ಕಂಪ್ಲೇಂಟ್ ಮಾಡಿದ್ದಾರೆ. ಸಿಬಿಐ ಕೂಡ ಒಂದು ಕಡೆಯಿಂದ ಶುರು ಮಾಡಿದೆ. 187 ಕೋಟಿ ರೂಪಾಯಿನ ಲೂಟಿ ಯಾವ ಪ್ರೇರಣೆ? ರಾಹುಲ್ ಗಾಂಧಿ ಪ್ರೇರಣೆನಾ, ಸೋನಿಯಾ ಗಾಂಧಿ ಪ್ರೇರಣೆನಾ, ಅಥವಾ ಕಾಂಗ್ರೆಸ್ ಹಗರಣದಿಂದಲೇ ಪ್ರೇರಣೆ ಪಡೆದಿದ್ದೀರಾ? ವಾಲ್ಮೀಕಿ ಹಗರಣದಲ್ಲಿ ಇಡಿ ಬೇಟೆ ಇನ್ಯಾವ ದೊಡ್ಡ ದೊಡ್ಡ ಹೆಸರುಗಳ ಕದ ತಟ್ಟುತ್ತೋ ಅನ್ನೋದೇ ಭವಿಷ್ಯದ ಸಂಚಲನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.